ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಪುದೀನ ಚಿಕನ್ ಗ್ರೇವಿ ಮಾಡುವ. ನಾನಿಲ್ಲಿ ಪುದೀನ ಚಿಕನ್ ಗ್ರೇವಿ ಮಾಡೋಕ್ಕೆ ಇಲ್ಲಿ 1.5 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದೂವರೆ ಚಮಚ ಆಗುವಷ್ಟು ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಕಪ್ ಆಗುವಷ್ಟು ಮೊಸರು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದನ್ನು ಒಂದು ಅರ್ಧ ಗಂಟೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳುವ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದು ಮಸಾಲೆನ ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಚಮಚ ಎಳ್ಳು, ಒಂದು 20 ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, 1 ಕಪ್ಪು ಕೊಬ್ಬರಿ ತುರಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ ಆಗುವಷ್ಟು ಪುದೀನ, ಒಂದು 20 ಗೋಡಂಬಿ, 2 ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಂತರ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ನಂತರ ಈರುಳ್ಳಿ ಹಾಕ್ಕೊಳ್ಳುವ. ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಇವು. ನಂತರ ಗೋಡಂಬಿ ಹಾಕ್ಕೊಳ್ಳುವ. ಎಳ್ಳು, ಹಸಿಮೆಣಸಿನ್ಕಾಯಿ, ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಯಾವುದು ಕೂಡ ಹಸಿ ಸ್ಮೆಲ್ ಇರಬಾರ್ದು. ನಂತರ ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊಳ್ಳುವ. ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡುವ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಂದೇ ಫ್ಲೇವರ್ ಇರೋದು, ಹಾಗಾಗಿ ಅವೆರಡು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು. ನಂತರ ಟೊಮೆಟೊ ಮತ್ತು ಶುಂಠಿ ಹಾಕ್ಕೊಂಡು ಬಿಡುವ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನಂತರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಕೂಡ ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಟೊಮೆಟೊ ಫುಲ್ ಮೆತ್ತಗಾಗಬೇಕು. ಚೆನ್ನಾಗಿ ಬೆಂದ್ರೇ ಮಸಾಲೆ ಟೇಸ್ಟಿಯಾಗಿ ಬರೋದು, ಯಾಕಂದರೆ ಹಸಿ ಸ್ಮೆಲ್ ಇರೋದಿಲ್ಲ. ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ.
5 ನಿಮಿಷ ಆದಮೇಲೆ ಮತ್ತು ವಾಪಸ್ಸು ಸ್ವಲ್ಪ ಫ್ರೈ ಮಗ್ಚ್ಕೊಂಡು ಇದಕ್ಕೇ ನಾನು ಕೊಬ್ಬರಿ ತುರಿ ಹಾಕ್ಕೊಂಡು ಬಿಡ್ತೀನಿ. ಕೊಬ್ಬರಿ ತುರಿನೂ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಕೊಬ್ಬರಿ ತುರಿ ಹಾಕ್ಕೊಂಡ್ಮೇಲೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕಿದು, ಯಾಕಂದರೆ ಕೊಬ್ಬರಿ ಹಸಿ ವಾಸನೆ ಇರುತ್ತೆ. ಕೊಬ್ಬರಿ ಕೂಡ ನಾವು ಹುರ್ಕೊಂಡು ಸಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಮಸಾಲೆ ಬೇಕಾಗುವಂಥ ಎಲ್ಲ ಐಟಮ್ಸನ್ನು ಹುರ್ಕೊಂಡಾಗಿದೆ. ಇದನ್ನು ಬೇರೆ ಕಡೆ ಎತ್ತಿಟ್ಕೊಳ್ಳುವ, ಯಾಕಂದರೆ ಇದು ಚೆನ್ನಾಗಿ ಆರಬೇಕು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೂ ಕೂಡ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಾನಿದು ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಈರುಳ್ಳಿ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆಗಬೇಕು ಇವೆಲ್ಲವೂ. ನಂತರ ಚಿಕನ್ ಹಾಕ್ಕೊಳ್ಳುವ. ಚಿಕನ್ ಕೂಡ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ನಾವಿದನ್ನು ಕೂಡ ಬೇಯೋದಕ್ಕೆ ಬಿಟ್ಬಿಡುವ. ಒಂದು 5 ನಿಮಿಷ ಮುಚ್ಚಿಟ್ಕೊಂಡೇ ಬೇಯಿಸ್ಕೊಳ್ಳುವ. ಇದನ್ನು ಕೂಡ ನಾನು ಬೆಂಕಿನ ಸ್ಲೋ ಮಾಡಿದ್ದೀನಿ. ನಂತರ ಇಲ್ಲಿ ಮಸಾಲೆ ಆರಿದೆ, ಇದನ್ನು ಹೋಗಿ ರುಬ್ಕೊಂಡು ತಗೊಂಡು ಬರುವ. ಆದರೆ ಸ್ವಲ್ಪ ಬಿಸಿನೇ ಇದೆ, ನಡೆಯುತ್ತೆ. ನಾನು ಸ್ವಲ್ಪ ತಣ್ಣ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಚಿಕನ್ ಬೆಂದಿದೆ. ಮತ್ತೊಂದು ಸಲ ಅದನ್ನು ಚಿಕನನ್ನು ಮಗ್ಚ್ಕೊಂಡು ಇಲ್ಲಿ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಡುವ. ನೋಡಿ, ಗ್ರೇವಿ ಕಲರ್ ಬಂದಿಲ್ಲ ಅಂದರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು. ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಸಾರು ಸ್ವಲ್ಪ ಕುದಿಯುತ್ತಾ ಇದೆ ಇರುವಾಗ ಚಿಕನ್ ಮಸಾಲೆ ಪುಡಿ 1 ಚಮಚ ಹಾಕ್ಕೊಳ್ಳುವ. ನಂತರ 1 ಚಮಚ ತುಪ್ಪನೂ ಹಾಕ್ಕೊಂಡು ಬಿಡುವ. ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಬಿಟ್ಟಿದ್ದೀನಿ. ನಂತರ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಕೊಂಡೇ ಕುದಿಸ್ಕೊಳ್ಳುವ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ತೆಳುನೂ ಮಾಡಬಾರ್ದು, ಜಾಸ್ತಿ ದಪ್ಪನೂ ಮಾಡಬಾರ್ದು. ಯಾಕಂದರೆ ನಾನಿಲ್ಲಿ ಚಪಾತಿ ರೈಸ್ ಯಾವ್ದು ಬೇಕಾದ್ರೂ ಊಟ ಮಾಡ್ಬೋದು. ನಾನಿಲ್ಲಿ ಚಪಾತಿ ತಗೊಂಡಿದ್ದೀನಿ, ಯಾಕಂದರೆ ಚಪಾತಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಚಿಕನ್ ಪುದೀನ ಗ್ರೇವಿ ಸಖತ್ ಟೇಸ್ಟಿಯಾಗಿರುತ್ತೆ. ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು, ರೊಟ್ಟಿ, ಚಪಾತಿ, ರೈಸ್. ಥ್ಯಾಂಕ್ ಯು.